ಪರು ಪರು ನೀನು ಸ್ನಾನ ಮಾಡ್ಬೇಕಣಮ್ಮ. ಅಂಡೆ ಒಲಿಗೆ ಸ್ವಲ್ಪ ಉರಿ ಇಕ್ತೀಯಾ? ಇವತ್ತು ಯಾರೂ ಸ್ನಾನ ಮಾಡಲ್ಲ, ನಾನು ಉರಿ ಇಕ್ಕಲ್ಲ. ಅಲ್ಲ, ನನಗೆ ಯಾಕೋ ಮೈಕೈ ಎಲ್ಲ ನೋವ್ತಾ ಐತೆ, ಅದಕ್ಕೆ ಸ್ನಾನ ಮಾಡ್ಬೇಕು ನಾನು. ನೀರಿಗೆ ಉರಿಕ್ ಹೋಗು. ಇಲ್ಲೆಲ್ಲ ಹೋಗಿ ಬರಬೇಕು, ಹೋಗಿ ಬರ್ತೀನಿ. ನೀರು ಕಾಯಿಸ್ಬಿಡು. ಅಡುಗೆ ಏನು ಮಾಡಿದ್ಯಾ ಮಧ್ಯಾಹ್ನಕ್ಕೆ? ರಾತ್ರಿದು ಸಾರೈತಿ, ಅನ್ನ ಮಾಡ್ತೀನಿ. ಇನ್ನೇನು ಮಾಮನೂ ಬರಲ್ಲ, ಯಾರೂ ಬರಲ್ಲ, ಅದಕ್ಕೆ ರಾತ್ರಿ ಸಾರೈತೆ, ಅನ್ನ ಮಾಡ್ತೀನಿ. ಅಯ್ಯೋ, ರಾತ್ರಿ ಸಾರ ಬೇಜಾರಪ್ಪ ಉಮ್ಮಕ್ಕೆ. ಏನಾನ ಸ್ವಲ್ಪ ಮಾಡೋಕ್ಕಿಲ್ಲೇನೆ, ಬಿಸಿ ಸಾಂಬಾರು ಏನಾದರೂ ಮಾಡಿದ್ರೆ ಆಗಿತ್ತಪ್ಪ. ಅಯ್ಯೋ, ರಾತ್ರಿ ಸಾರು ಉಣ್ಣಕ್ಕಾಗಲ್ಲ. ಬೇಕಾದ್ರೆ ಬೆಳಗ್ಗೆಷ್ಟು ಸಾಯಂಕಾಲ ಉಣ್ಬೋದು, ರಾತ್ರಿದು ಬೆಳಗ್ಗೆ ಉಣ್ಣಕ್ಕಾಗಲ್ಲ. ಒಂಥರ ಅಯ್ಯೋ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ. ಸ್ವಲ್ಪ ನನಗೆ ಬೇರೆ ಸಾಂಬಾರು ಮಾಡಿಕೊಡ್ತೀಯಾ? ಇಲ್ಲ ಕಣತೆ, ಮಾಡೋಕ್ಕಾಗಲ್ಲ. ಯಾಕಂದರೆ ನೀನು ಯಾರೂ ಬರೋದಿಲ್ಲ. ನೀನು ಪ್ರೀತಿ ಅಕ್ಕ, ನಾನು ನೀನು ಮೂವರೇನೆ, ಮಾಮನೂ ಬರಲ್ಲ. ಅವರಿಬ್ರು ಕೆಲ್ಸಕ್ಕೆ ಹೋಗ್ಯವ್ರೆ, ಯಾರೂ ಇಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಅದೇ ಸಾಕು, ಅದೇ ಮುಗಿಸಿದ್ರೆ ಸಾಯಂಕಾಲಕ್ಕೆ ಏನಾನ ಮಾಡಿದ್ರಾಯ್ತು. ಇನ್ನೊಂದು ಜಾಸ್ತಿನೇ ಐತೆ ಸಾಂಬಾರು, ಮಸ್ಸಪ್ಪು ತುಂಬ ಚೆನ್ನಾಗೈತೆ ಹೇಳು. ನನಗೆ ಏನಾದರೂ ಗೊಜ್ಜಿದ್ದಾದ್ರೂ ಕೀಸಮ್ಮ ತಾಯಿ. ನಾನಂತೂ ಅದ್ರ ನಂಬಲ್ಲ. ಬೇಗ ನೀರು ಒಂದು ಸ್ವಲ್ಪ ಉರಿಕ್ಬಿಡು, ಬಂದು ಸ್ನಾನ ಮಾಡ್ತೀನಿ ನಾನು. ಇಲ್ಲೆಲ್ಲ ಹೋಗಿ ಬರ್ಬೇಕು, ನನಗೇನೋ ಕೆಲಸ ಐತೆ. ಚೆನ್ನಾಗಾದಂಗೆ ದಿನ ಒಂದೊಂದು ಅವತಾರಗಳು ಕಲಿತಾ ಇದ್ದಾಳೆ ನಮ್ಮತ್ತೆ. ಚೆನ್ನಾಗಾದಂಗೆ ದಿನ ಒಂದೊಂದು. ಅಲ್ಲ, ಇವಾಗಲೇನೆ ಏನು ಕೆಲಸನೂ ಮಾಡೋದಿಲ್ಲ. ಎಲ್ಲ ನನಗೆ ಹೇಳ್ತಾ ಇದ್ದಾಳೆ, ಬರೋ ಅದನ್ನು ಮಾಡು ಇದನ್ನು ಮಾಡು ಅಂತೇಳಿ. ಹಿಂಗೇನೆ ಚೆನ್ನಾಗಿ ಇಟ್ಕೊಂಡು ನಯಸ್ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಬರೀ ಎಲ್ಲರ ತಗೋ ಹಿಂಗೆ ಕೆಲಸ ಮಾಡಿಸ್ಕೊಂಡು ತಿನ್ಕೊಂಡು ಅವ್ರ ಮನೆ ಹತ್ರ ಓಡಾಡ್ಕೊಂಡು ಹಿಂಗೆ ಇದ್ದಾಳಲ್ಲ ನಮ್ಮತ್ತೆ. ಇವರು ಯಮ್ಮನ ನಂಬಿ ಕರ್ಕೊಂಬಂದುಬಿಟ್ರು. ಏನೇಂದ್ರೂ ಇವಳು ಬುದ್ಧಿ ಬಿಡೋದಿಲ್ಲ. ಅವರು ಇಲ್ಲಿಗೆ ಆ ಯಮ್ಮ ಅಷ್ಟು ಜೋರಾಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ನನಗೆ ಅಕ್ಕ ನೀರು ಕಾಸು, ನಾವು ಸ್ನಾನ ಮಾಡಬೇಕು ಅಂತ ಹೇಳಿ ನನಗೆ ರಾತ್ರಿ ಸಾಂಬಾರು ಬೇಡ, ಏನಾರ ಗೊಜ್ಜು ಏನಾದರೂ ಕ್ಯೂಸು ಅಂತ ಹೇಳಿ ಹೋಗ್ತಾ ಇರೋದು. ಅಲ್ಲಿ ಯಾರ ಮನೆ ಹತ್ರ ನಾನು ಮಾತಾಡ್ಕೊಂಬರೋಕ್ಕೆ. ಇವಾಗ ಏನು ಕೆಲಸ ಇಲ್ಲ ಯಪ್ಪ, ಇವಾಗಿದ್ದು ಇದೇ ವಾಸಿ ಅಮ್ಮಂಗೆ. ಇವ್ರು ಹೆಂಗೋ ಮಾಡಿಕ್ತಾರೆ, ಉಣ್ಕೊಂಡು ಇವ್ರ ಮನೆಗೆ ಇತ್ಕೊಂಡು ಅವ್ರು ಇವ್ರ ಮನೆ ಹತ್ರ ಓಡಾಡ್ಕೊಂಡಿರೋಣ ಅಂತ. ಅಯ್ಯಪ್ಪ, ಇವಾಗಂತೂ ಬೇಡವೇ ಬೇಡಮ್ಮ ಈ ಅಮ್ಮನ ಸವಾಸ. ನೀರು ಗುರಿಕು ಅಂತ ಹೇಳೋಗ್ಯವಳು. ಎಲ್ಲ ಮುಂದಕ್ಕೆ ಮಾಡಿಕೊಡ್ಬೇಕು. ನಮ್ಮ ಮಾಮನೂ ಇವರಿಬ್ಬರು ಹೇಳಿರೋದಕ್ಕೂ, ಬಾವನು ಮತ್ತು ಇವ್ರು ಲಿಕ್ಕಿಯವರು ಹೇಳಿರೋದಕ್ಕೂ ಯಪ್ಪ ಮೇಕ್ ಹೋಗ್ಬಿಟ್ಟವಳೆ. ಹೆಂಗಂದರೆ ಬಿಡು, ಇವಾಗ ಏನು ನಾನು ಹೇಳ್ದಂಗೆ ಕೇಳ್ತಾರೆ, ನನ್ನ ಕಡೆಗೆ ಮಾತಾಡ್ತಾರೆ. ಇವಾಗ ನನಗೆ ಚೆನ್ನಾಗಿಲ್ಲ ಅಂತಲೇ ಮಾಮ ಇದ್ದಂಗೆ ನೋಡ್ಬೇಕಂತಾರೆ ನಾಟಕ. ಅಯ್ಯಪ್ಪ, ನನಗೆ ಕೈ ಕಾಲೆಲ್ಲ ನೋಯ್ತವೆ, ಅಲ್ಲಿ ನೋಯ್ತೈತಿ ಇಲ್ಲಿ ನೋಯ್ತೈತಿ ಅಂತ ನಾಟಕ ಆಡ್ತಾ ಇದ್ದಾಳಕ್ಕ ಇವತ್ತೇ. ಸುಮ್ಮನಿರು. ನೀರು ಉರಿಕಕ್ಕೆ ಹೋಗ್ಬೇಡ, ಏನು ಉರಿಕಕ್ಕೆ ಹೋಗ್ಬೇಡ, ನೀನು ಮಾಡಿ ಕಲಿಸ್ಬೇಡ ನೋಡಿ, ಹೇಳಿರ್ತೀನಿ. ಅತ್ತೆ ನಾನು ಉರಿಕಲ್ಲ ಕಣತ್ತೆ, ನಾನು ಅಡುಗೆ ಮಾಡ್ತಿದ್ದೆ, ನಾನು ಮಾಡೋಕ್ಕಾಗಲ್ಲ ಅನ್ನಷ್ಟೇನೆ. ಆಮೇಲೆ ನೋಡ್ಕೊಂಬನು. ಅಲ್ಲ, ಮಾಲಿಗೆ ಹೋಗೋ ಬದಲು ಉರಿಕಬೇಕಾಗ್ತಿರ್ಲಿಲ್ಲ. ನಿನ್ನ ಮನೆಗಳದ್ದು ಕೆಲಸ ಎಲ್ಲ ಮಾಡ್ಕೊಂತೀಯ ಅಂದಮೇಲೆ. ಅಯ್ಯೋ, ಮಾಮಿದ್ದಾಗ ಎಲ್ಲೂ ಹೋಗಲ್ಲ, ಹಸಿಗೆ ಹೋಗಲ್ಲ, ಅಮ್ಮಂಗಿರ್ತಾಳೆ. ಮಾಮಿದ್ದಾಗ ಹೆಂಗಿರ್ತಾಳೆ ಅಂದರೆ ಅಯ್ಯಮ್ಮ ಹಂಗಿರ್ತಾಳೆ. ಇವಾಗ ನೋಡು, ಅದೇ ಮೊದಲು ಬರೋದೇ ಇಲ್ಲ, ಇನ್ನು ಮಾಮ ಬರೋ ತಕನ. ಇವಾಗ ಅಡುಗೆ ಮಾಡೋದಿಲ್ಲ, ಮನೆಗಳದ್ದೇನು ಕಸ ಹೊಡಿಯೋಂಗಿಲ್ಲ, ಏನಿಲ್ಲ. ಇವಾಗ ಇನ್ನೇನು ನಾವು ಮಾಡಿಕ್ಕಿರೋದು ಉಂಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇವಾಗ ಇದೇ ವಾಸೆ ಅಮ್ಮಂಗೆ. ಇಲ್ಲೇ ಇದ್ದು ಬಿಡೋಣ, ನಾಟಕ ಆಡ್ಕೊಂಡು ಇಲ್ಲೇ ಇದ್ದು ಬಿಡೋಣ ಅಮ್ಮಂಗೆ ಆಗ್ಬಿಟ್ಟೈತಿ. ಇವಳ ಇಷ್ಟನ ಇಲ್ಲಿ ಇಕ್ಕೆಂಬೋದು ಒಳ್ಳೇದಲ್ಲ. ಎಷ್ಟು ದಿನ ನಾನು ಸುಮ್ಮನೆ ಬೇಗ ಇಲ್ಲಿಂದ ಹಸಿ ಕಳಿಸ್ಬೇಕು. ಹಸಿ ಕಳಿಸಿದ್ರೆ ಮಾತ್ರ ನಮ್ಗೆ ಒಳ್ಳೇದು. ಏನಾನ ಕಳಿಸ್ಲಿಲ್ಲ ಅಂತಂದ್ರೆ ನಮಗೆ ನೋಡ್ಕೆಟ್ಟದ್ದು. ಏನಾನ ಮಾಡಿ ಬುದ್ಧಿ ಎಲ್ಲ ಮಾಮರಿಗೆಲ್ಲ ಗೊತ್ತಾಗಿ ಮಾಡಿ ತಿರ್ಗಿ ಕಳಿಸ್ಬೇಕು. ಇವಳು ಇಲ್ಲೇ ಇದ್ದರೆ ಅಷ್ಟೇ ನಮಗೆ. ನಾನು ಅದಕ್ಕೆ ಏನಾಗಲಿ ನಾನು ಮಾಡಲ್ಲ ಕಣತ್ತೆ ಅಂತ ಹೇಳ್ತೀನಿ. ಹಂಗಂದ್ರೂ ಕೇಳಲ್ಲ. ಯಾಕನಾಗಲಿ ಅದು ಮಾಡಿಕೊಡೆ ಇದು ಮಾಡಿಕೊಡೆ ಅಂತ. ಮಾಮಿದ್ದವಂತೂ ಮಾಡ್ಕೊಡಮ್ಮ ಅಂತೈತೆ. ಏನು ಮಾಡೋಣ, ಮಾಮನ ಮಾತಿಗೆ ಬೆಲೆ ಕೊಟ್ಟು ಮಾಡಿಕೊಡ್ತೀನಿ. ಮಾಡಿಕೊಡ್ಲಿಲ್ಲ ಅಂತಂದರೆ ಮಾಮ ಮಕ್ಕ ಹಿಂಗೆ ಮಾಡ್ಕೊಂಬತ್ತೆ ಅಂತ ಹೇಳಿ ಏನೋ ಮಾಮನ ಮಕ್ಕ ನೋಡ್ಕೊಂಡು ಮಾಡಿಕೊಡ್ತೀನಿ. ಆ ಹುಡುಗಿನ ಸಮೇತನ ನನ್ನ ಮಗಳು ಅಂತೇಳಿ ರೆಡಿ ಮಾಡಿ ಕಳಿಸಲ್ವಲ್ಲ, ಸ್ಕೂಲಿಗೆ ಆಗ್ಲೇಳು ಏನು ಕಾಣ ಆಗ್ಲೇಳು, ನನ್ನ ಮಗಳು ಅಂತ ಕರೆದ ಹತ್ರ ಕುಂಡಿಸ್ಕೊಂಬಲ್ಲ. ಆ ಹುಡುಗಿ ಅಂತ ಹಿಂದಿಂದ ಅಮ್ಮ ಅಂತ ಹೋಗಲ್ಲ ಕಣಕ್ಕ. ಅಯ್ಯೋ ದೇವ್ರೆ. ಅಲ್ಲ, ಈ ಅಮ್ಮ ಇನ್ನೆಂತವಳೋ ಏನೋ. ಅಲ್ಲ, ನಮ್ಮ ತಕ್ಕಿನ ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಹುಡುಗಿ. ಅದಕ್ಕೆ ಮತ್ತೆ ಬರೀ ಹೊರಗೆ ಆಟ ಆಡ್ತಾ ಇರುತ್ತೆ ಹುಡುಗಿ ಯಾವಾಗ್ಲೂ. ಎಂದೆಂದನು ನನ್ನ ಮಗಳು ಎಲ್ಲಿಗೋದ್ಲಿ ಏನೋ ಸ್ವಲ್ಪನಾದ್ರೂ ಅಯ್ಯಪ್ಪ, ಸ್ವಂತ ಮಗಳು ಅಂಬೋದು ಸ್ವಲ್ಪನೂ ಇಲ್ಲ ಇದಕ್ಕೆ. ಓಕೆ, ಊಟ ಮಾಡ್ದ? ಇನ್ನೂ ಊಟ ಮಾಡಿಲ್ಲ ಕಣಕ್ಕ, ಮಾಡಬೇಕು. ಬಾ, ಇವಳು ನಮ್ಮ ಅತ್ತೆ ನಾವು ಬೈಕೆಂತ ನಿಂತ್ಕೊಂಡಿದ್ವಿ. ಅಲ್ಲ, ನಮ್ಮ ಮಾಮರಿದ್ದಾಗ ಹಸಿಗೆ ಹೋಗಲ್ಲ, ಇವತ್ತು ಯಾರೂ ಇಲ್ವಲ್ಲ, ಅದಕ್ಕೆ ನಾನು ನೀರು ಕಾಸು ನೀರು ಇಕ್ಕಬೇಕು ಅಂತ ಹೇಳಿ ಹೋಗ್ತಾಳೆ. ಒಂದು ಬದುಕು ಮಾಡಲ್ಲ. ನಾವಿಬ್ಬರು ಮಾಡಿಕ್ಕಿರೋದು ಉಂಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅವ್ರ ಮಂತ ಇವ್ರ ಮಂತ ಮಾತಾಡ್ಕೊಂಡು ಇದೇ ಸಾಕೊಂಬಂಗೆ. ಇವಾಗೇನು ನನಗಿನ್ನೇನು
ಅಲ್ಲಿ ಒಬ್ಳು ಇದ್ದಿದ್ರೆ ಅಲ್ಲೇ ಎಲ್ಲ ಮಾಡ್ಕೋಬೇಕಾಗಿತ್ತು, ಎಲ್ಲ ತರಬೇಕಾಗಿತ್ತು. ಒಟ್ಟು ಸವಾಸನೇ ಬೇಡ. ಇವ್ರ ಜೊತೆಗೆ ಇದ್ಕೊಂಡೇನೆ ಸೆನಕಿರೋಣ ಅಂತೇಳಿ ನಮ್ಮ ಮಾಮಂತಾಗೆ ನನಗೆ ಚೆನ್ನಾಗಿಲ್ಲ, ಸುಸ್ತಾಗುತ್ತೆ, ಹಿಂಗೆ ಹಿಂಗೆ ಅಂತ ನಾಟಕ ಆಡ್ತಾಳೆ ಈ ಅಮ್ಮ. ನಮ್ಮ ಮಾಮರ್ಗೆ ಅದು ಅರ್ಥ ಆಗಲ್ಲ. ಮೊನ್ನೆಲ್ಲ ಸೆನಕಿಲ್ದಂಗಾಗಿತ್ತಲ್ಲ, ಅದಕ್ಕೆ ಮರಳಾಗ್ಬಿಟ್ಟವ್ರಿ. ಏನು ಈ ಅಮ್ಮನ ಮೇಲೆ ಪ್ರೀತಿ ಉಕ್ಕಿ ಹರಿತೈತಿ. ಈಗ ಆ ಸುಸ್ಸೂರು ಮನೆ ಕಡೆಗೆ ಹೋಗ್ತಿದ್ಲಪ್ಪ. ಅವಳಿಗೆ ಇನ್ನೇನು ಕೆಲಸ ಇಲ್ಲ, ಅವಳು ಬೀದಿ ಸುತ್ತಾಳೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ಲು ನಿಮ್ಮ ಅತ್ತೆ. ಬರೀ ಅಂತರ ಹತ್ರ ಕೂತ್ಕೊಂಡು ಹೋಗಿ ಮಾತಾಡೋದೇನೆ. ಅಂತರ್ಗಂತಾರು ಚೆನ್ನಾಗಿ ಜೊತೆ ಆಗ್ತಾರೆ. ಅಷ್ಟ್ರಾಗೆ ಓಡಿಸ್ತೀನಿ ನೋಡು ನಾನು. ನಾನಂತೂ ಇಲ್ಲಿ ಇರಕ್ಕೆ ಬಿಡಲ್ಲ. ಯಾಕೆ ಮದುವೆ ಆಗಿ ಹೊಸಬ್ನಾಗೇನೆ ನನ್ನ ಮೊನ್ನೆ ದಿನಕ್ಕೆ ಬೇರೆ ಕಳಿಸ್ತಾಳೆ ಇವಳು ನಮ್ಮ ಅತ್ತೆ. ಇಂಥವಳು ನಾನು ಇಕ್ಕೇನ್ರ ಆಯ್ತಲ್ಲ, ಹೋಗಂಗೆ ಬೇರೆ ಹೋಗ್ಬೇಕಣೆ, ನನ್ನಂಗೆ ಸಾಮಾನು ಮಾಡ್ಕೋಬೇಕು, ಮನೆಯಾಗೆಲ್ಲ ತಂದು ಮಾಡ್ಕೆ ಗೊತ್ತಾಗುತ್ತೆ ಅಂತ ಅಂದ್ಲು. ಇವಾಗ ಇದೇ ವಾಸೆ ಸುಮ್ಮನೆ ಯಾರ ತಗ ಹಿಂಗಿರ್ಬೇಕು ಅಂತ ಬಣ್ಣ ಹಾಕ್ಕೊಂಡು ನಾಟಕ ಮಾಡ್ತಾಳೆ. ನನಗೆ ಅಲ್ಲಿ ನೋಯ್ತೈತೆ, ಇಲ್ಲಿ ನೋಯ್ತೈತೆ, ನನಗೆ ಹುಷಾರಿಲ್ಲ ಅಂತೇಳಿ ನಾಟಕ ಆಡ್ತಾ ಇದ್ದಾಳೆ ಇವಳು. ನಮ್ಮತ್ತೆ ಸುಮಾರಾದವಳಲ್ಲ ಇವಳು. ನೋಡೋಕೆ ಹಿಂಗೆ ಇದ್ದಾಳೆ ಅಷ್ಟೇ, ಎಲ್ಲ ಗೊತ್ತಾಗುತ್ತೆ. ಅವರಿದ್ದಾಗ ಹೆಂಗೆ ಮಾತಾಡಬೇಕು, ಸೊಸೆರಿದ್ದಾಗ ಹೆಂಗೆ ಮಾತಾಡಬೇಕು. ಮೊದಲು ಎಲ್ಲರ ಹತ್ರ ಜಗಳ ಮಾಡ್ಕೊಂಬಳು. ಇವಾಗ ಬಂಗಾಳಿ ಮಾತಾಡೋದು ಕಲ್ತವಳೆ. ಬಂಗಾಳಿ ಮಾತಾಡೋದು ಕಲಿತು ಹಂಗೆ ಚೆನ್ನಾಗಿ ಇರ್ತಾಳಮ್ಮಂಗೆ ನಾಟಕ ಮಾಡ್ತಾ ಇದ್ದಾಳೆ ಇವಾಗ. ನನಗೆ ಹೆಂಗೆ ನನಗೂ ಪ್ರೀತಿ ಅಕ್ಕನಿಗೂ ಜಗಳ ಆಗಲಿ ಅಂತೇಳಿ ಪಾಪ ಅವಳು ಕೆಲ್ಸಕ್ಕೆ ಹೋಗ್ತಾಳೆ. ಪಾರು ನೀನು ಒಬ್ಬಳೇ ಮಾಡ್ಬೇಕು ಕಣೆ. ಅವಳು ಬಿಸಕ್ಕೆಲ್ಲ ಹೋಗ್ತಾಳೆ. ಪಾಪ ಒಬ್ಬಳೇ ಮಾಡ್ಕೊಂತೀಯಲ್ಲಿ, ನೀನು ಹೆಂಗೆ ಮಾಡ್ಕೊಂತಿ ಅಂತ ಹಿಂಗೆ ಹೇಳುತ್ತೆ. ಜಗಳ ಆಡಲಿ ಅಂತ ಹೇಳಿ ನೀನು ಅಮ್ಮನ ಮಾತೆಲ್ಲ ಕೇಳೋಕೆ ಹೋಗ್ಬೇಡ. ಹೆಂಗೆ ಪ್ರೀತಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಇವಾಗ ಒಳ್ಳೆ ಕೆಲಸ ಸಿಕ್ಕೈತಿ, ಆರಾಮಾಗಿ ಇತ್ಕೊಂಡು ಬರ್ತೀವಿ. ಏನೋ ಜನ ಇದ್ದಾಗ ಅಷ್ಟೇ ನರ್ಸಣ್ಣನ ಅಂಗಡೀಲಿ ಜನ ಇದ್ದಾಗ ಅಷ್ಟೇ ಸ್ವಲ್ಪ ಕೆಲಸ. ನೀನು ಇದ್ದಿದ್ದ ಟೈಮಲ್ಲೆಲ್ಲ ಆರಾಮಾಗಿರ್ತೀವಿ. ಅದಕ್ಕೇ ನೀನು ಮನೆಗಳದೆಲ್ಲ ಕೆಲಸ ಮಾಡ್ಕೊಂಡಿರು. ನಿನ್ನೇನು ಯಾರೂ ಹೋಗಲ್ಲ ಅಂಬಲ್ಲಿ, ನೀನು ಆರಾಮ ಮಾಡ್ಕೊಂಡಿರೆ. ಅವಳೇನು ನಿನ್ನೇನೇನು ಅಂಬೋದಿಲ್ಲ. ಅದೇ ಅಪ್ಪ ನಾನು ಹೇಳೋದು, ಆರಾಮಾಗೆ ಕೆಲಸ ಮಾಡ್ಕೊಂಡಿರು ಮನೆಗಳನ್ನ. ನಾನು ಹೋಗಿ ದುಡ್ಕೊ ಬರ್ತೀನಿ. ಇನ್ನೇನಿಬ್ಬರು ಹೋದ್ರೆ ಇಬ್ಬರಿಗೂ ಸಾಕಪ್ಪ ಅನಿಸುತ್ತೆ. ನೀನು ಲಿಕ್ಕಿನ ವಿಕ್ಕಿ ಇಬ್ಬರು ಹೋಗ್ತಾರಲ್ಲ, ಅದಕ್ಕೆ ಸಾಕು, ನಮ್ಮ ಅಮ್ಮನೂ ಹೋಗುತ್ತೆ. ನೀನು ಮಾಡ್ಕೊಂಡಿರು ಆರಾಮಾಗಿ, ನಿನ್ನ ಕೈಲೆಲ್ಲೂ ಆಗಲ್ಲ ಸುಮ್ಮನೆ ಇವಾಗ ಕೆಲ್ಸಕ್ಕೆ ಹೋಗೋಕ್ಕೆ ಅಂತ ಹೇಳಿ. ಇವಳು ಪಾಪ ಎಲ್ಲೆಲ್ಲ ಹುಡ್ಕಿದ್ಲು, ಇವಳು ಹೋಗೋಣ ಅಂತ ಎಲ್ಲ ಸಿಗ್ತಾ ಇಲ್ಲ. ಏನಾದರೂ ಸಿಕ್ಕಿದ್ರೆ ಹೋಗಿ ಬಂತು. ಏನಿಬ್ರು ಒಂದಾಗ ಕೆಲಸ ಮಾಡ್ಕೊಂಡು ಹೋಗೋದೇನು. ಇನ್ನು ಉಳ್ದಿರೋದು ಬೇಕಾದ್ರೆ ಅಮ್ಮಂಗೆ ಮಾಡ್ಕೊಂತಾಳೆ. ಮಾಡಬೇಡ ಅಂತ ಹೇಳೋಗಾನ. ನಾಕ ಇಬ್ಬರು ಹೋಗ್ತಾ ಇದ್ರೆ ಅಮ್ಮನಿಗೆ ಹೇಳ್ಬೋದು ಅವಾಗ. ಮಾಮಗೆ ಹೇಳೋಕ್ಕೂ ಚೆನ್ನಾಗಿರುತ್ತೆ. ನಾವಿಬ್ಬರು ಕೆಲ್ಸಕ್ಕೆ ಹೋಗ್ತೀವಿ ಮಾಮ, ಮನೆಗಳದ್ದು ಕೆಲಸ ಮಾಡಿಕೊಡು ಅಂತ ಹೇಳಿ ಇವತ್ತಿಗೆ ಅಂತ ಹೇಳಿ ಹೇಳಕ್ಕೆ ಚೆನ್ನಾಗಿರುತ್ತೆ. ನಾವು ಹೋಗೋಣ ಸುಮ್ಮನೆ. ನಾನು ಹುಡುಕ್ತಾ ಇದ್ದೀನಿ, ಒಳ್ಳೆ ಕೆಲಸ ಸಿಕ್ಕಿದ್ರೆ ಹೋಗ್ತೀನಿ. ನಿಮ್ಮಿಬ್ಬರಲ್ಲ ಐತಮ್ಮ ಹೊಂದಾಣಿಕೆ. ಇಬ್ಬರು ಹೊಂದಾಣಿಕೆಯಿಂದನ ಇಬ್ಬರು ಹೋದ್ರೆ ಸಾಕು ಕೆಲಸಕ್ಕೆ. ಇಬ್ಬರು ಹೋಗ್ತಿದ್ರೆ ಅತ್ಲಾಗೆ ಆರಾಮ ಮಾಡ್ಕೊಂಡು ಕೆಲಸನ ಬತ್ತೀನ. ಇಬ್ಬರು ಹೋಗ್ರಿ. ನೀವಿಬ್ಬರು ಚೆನ್ನಾಗಿದ್ದರೆ ಅಮ್ಮನಿಗೆ ಬುದ್ಧಿ ಕಲಿಸ್ಬೋದು. ನೀವಿಬ್ಬರು ಚೆನ್ನಾಗಿರ್ಬೇಕು, ನೀವಿಬ್ಬರು ಒಗ್ಗಟ್ಟಾಗಿದ್ದು ನಿಮ್ಮ ಅತ್ತೆಗೆ ಬುದ್ಧಿ ಕಲಿಸ್ರಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಇದೇ ವಾಸಿ, ಇದೇ ಬೆಸ್ಟು ಅಂತ ಹೇಳಿ ಇವಾಗ ಎಲ್ಲರ ಹತ್ರನೂ ಮಾತಾಡಿಸ್ಕೊಂಡು ಬರೀ ಊಟ ಮಾಡಿ ಮನೆ ತಿರುಗ್ತಾ ಇದ್ದಾಳೆ ನಮ್ಮ ಸುಗುಣತ್ತೆ. ಇದೇ ವಾಸಿ ಅಮ್ಮಂಗೆ. ಇವಾಗ ಎಲ್ಲ ಕೆಲಸ ಇವಳು ಮಾಡ್ತಾಳೆ, ಇನ್ನೇನಿಲ್ಲ. ಇವಾಗೇನು ಅಲ್ಲಿದ್ದರೆ ಅಡುಗೆ ಮಾಡಬೇಕಾಗಿತ್ತು, ಎಲ್ಲ ಮನೆ ನೆಲ ಒರೆಸ್ಬೇಕಾಗಿತ್ತು, ಕಸ ಹೊಡಬೇಕಾಗಿತ್ತು. ಇವಾಗ ಅದು ಹೆಂಗನ ಹಾಳಾಗಿ ಹೋಗ್ಲಿ, ಬೀಗ ಹಾಕೊಂಬಂದೈತೆ, ಇಲ್ಲಿ ಸೈತೆ ಆರಾಮಾಗಿದ್ದಿತ್ತಾಗ ಉಂಟ್ಕೊಂಡು ಓಡಾಡ್ತೀನಿ ಅಂತಾಳೆ ನಮ್ಮ ಸುಗುಣತ್ತೆ. ಮೈ ನೋಯಿಸ್ಕೊಂಬಕ್ಕೆ ಇಷ್ಟಪಡಲ್ಲ, ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.